ಕಾಂಗ್ರೆಸ್ ಸರ್ಕಾರ ಆಡಳಿತಕ್ಕೆ ಬಂದು ಸುಮಾರು 1.5 ವರ್ಷ ಆಗ್ತಾ ಇದೆ. 2/3 ಮೆಜಾರಿಟಿನೂ ಕೂಡ ಬೆಂಬಲವನ್ನ ನಮ್ಮ ರಾಜ್ಯದ ಜನ ಕಾಂಗ್ರೆಸ್ ಸರ್ಕಾರಕ್ಕೆ ಆಶೀರ್ವಾದನೂ ಕೂಡ ಮಾಡಿದ್ದಾರೆ. 136-137 ಜನ ಶಾಸಕರಿದ್ದಾರೆ. ಒಳ್ಳೆ ಕೆಲಸ ಮಾಡಲಿಕ್ಕೆ ಬೇಕಾದಷ್ಟು ಅವಕಾಶಗಳಿದೆ. ಆದರೆ ದಸರಾ ಹಬ್ಬಕ್ಕೊಂದು, ಗಣಪತಿ ಹಬ್ಬಕ್ಕೊಂದು, ದೀಪಾವಳಿ ಹಬ್ಬಕ್ಕೊಂದು ಅಂತ ಹೇಳಿ ಒಂದೊಂದು ಹಬ್ಬಕ್ಕೂ ಕೂಡ ದೊಡ್ಡ ದೊಡ್ಡ ಒಂದು ಭ್ರಷ್ಟಾಚಾರದ ಒಂದು ಪಟ್ಟಿನೇ ನಮ್ಮ ರಾಜ್ಯದಲ್ಲಿ ಇವತ್ತು ಬರ್ತಾ ಇರೋದು ನಾವೆಲ್ಲರೂ ಕೂಡ ಗಮನಿಸ್ತಾ ಇದ್ದೀವಿ. ಜನ ಬೇಸತ್ತು ಹೋಗಿದ್ದಾರೆ. ಇಂಥ ಒಂದು ಸಂದರ್ಭದಲ್ಲಿ ಮತ್ತೊಮ್ಮೆ ಜನರ ಮೇಲೆ ಬರೆ ಹಾಕುವಂಥ ಒಂದು ಕೆಲಸ ಏನು ನಮ್ಮ ರಾಜ್ಯದ ಸಾಮಾನ್ಯ ಕುಟುಂಬಗಳೇನಿದೆ ಅವರ BPL ಕಾರ್ಡನ್ನು ಕಿತ್ಕೊಳ್ಬೇಕು ಅಂತೇಳಿ ಎಲ್ಲ ರೀತಿಯಂಥ ಷಡ್ಯಂತ್ರಗಳು, ಅದಕ್ಕೆ ಬೇಕಂತ ಪೂರಕವಾದಂಥ ಪ್ರೋಸೆಸ್ ಆಗ್ತಾ ಇದೆ. ಈ ಒಂದು ಗಡಿಬಿಡಿಯಲ್ಲಿ ನಿಜವೂ ಅನುಕೂಲ, ಯಾರಿಗೆ ಅನಾನುಕೂಲ ಇದ್ದಂಥ ಜನರಿಗೂ ಕೂಡ ಏನು BPL ಕಾರ್ಡ್ ಸಿಕ್ಕಿದೆ ಅವ್ರದ್ದು ಕೂಡ ಕಿತ್ಕೊಳ್ಳೋಂಥ ಕೆಲಸ ಇಡೀ ರಾಜ್ಯದಲ್ಲಿ ಆಗ್ತಾ ಇದೆ. ಹಾಗಾಗಿ ಇಷ್ಟು ಮಾತ್ರ ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ, ಇವ್ರು ಕೊಟ್ಟಂತ ಗ್ಯಾರಂಟಿಯನ್ನ ಪೂರ್ಣಗೊಳಿಸಕ್ಕೆ ಇವ್ರ ಕೈಯಲ್ಲಿ ಆಗ್ತಾ ಇಲ್ಲ. ಸರ್ಕಾರಿ ನೌಕರರಿಗೆ ಸಂಬಳ ಕೊಡ್ಲಿಕ್ಕೆ ಆಗ್ತಾ ಇಲ್ಲ. ಹಾಗಾಗಿ ಈ BPL ಮುಖಾಂತರ ಅದನ್ನ ಕಾರ್ಡ್ಗಳನ್ನ ಕಮ್ಮಿ ಮಾಡಿ ಇವರೇನು ಉಚಿತವಾಗಿ ಮೋದಿ ಕೊಡೋಂಥ ಅಕ್ಕಿಯನ್ನ ನಾ ಕೊಟ್ಟೆ ಅಂತೇಳಿ ಭಾಷಣ ಮಾಡ್ಕೊಂಡು ದಿನ ಕಳೀತಾ ಇದ್ದಾರೆ ಇವರು. ಸೊ ಅಲ್ಲೇ ಅಂಥದ್ರಲ್ಲಿ ಇವತ್ತು ಹಣಕಾಸನ್ನ ಉಳಿಸ್ಕೊಂಡು ಇವತ್ತು ಸರ್ಕಾರಿ ನೌಕರಿ ಸಂಬಳ ಕೊಡೋಂಥ ದುಸ್ಥಿತಿ ಬಂದಿದೆ. ಅದಕ್ಕೆ ಬಡ ಜನರನ್ನು ಇವತ್ತು ಬಲಿ ಕೊಡೋಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ಹಾಗಾಗಿ ಆದಷ್ಟು ಬೇಗ ಈ ರೀತಿ ಬಡವರಿಗೆ ತೊಂದರೆ ಕೊಡುವಂಥದ್ದು ನಿಲ್ಲಿಸಲಿಲ್ಲ ಅಂದ್ರೆ ಬೀದಿಗಿಳಿದು ದೊಡ್ಡ ಒಂದು ಹೋರಾಟವನ್ನು ನಾವೆಲ್ಲರೂ ಕೂಡ ಮಾಡ್ಬೇಕಂತ ಹೇಳಿ ನನ್ನ ಎಚ್ಚರಿಕೆಯನ್ನ ನಾನು ತಮ್ಮ ಮುಖಾಂತರ ಕೊಡ್ತಾ ಇದ್ದೀನಿ. ಸಾಕಷ್ಟು ಕಾಂಗ್ರೆಸ್ ಶಾಸಕರು ಆಫರ್ ಕೊಡ್ತಾ ಇದ್ದಾರೆ, ಮತ್ತೆ ಆಪರೇಷನ್ ಕಮಲ ಮಾಡ್ತಾ ಇದ್ದಾರೆ ಬಿಜೆಪಿ ಅವರು. ಸರ್, ಪ್ರಜಾಪ್ರಭುತ್ವ ಅಂಬೇಡ್ಕರ್ ಅವರು ಕೊಟ್ಟಂತ ಸಿದ್ಧಾಂತ ಬಗ್ಗೆ ವಿಶ್ವಾಸ ಇರುವಂತ ಭಾರತೀಯ ಜನತಾ ಪಕ್ಷ ಸ್ವಂತ ಶಕ್ತಿ ಮೇಲೆ ಸುಮಾರು 17-18 ರಾಜ್ಯದಲ್ಲಿ ಇವತ್ತು ಮೋದಿಜಿ ಅವರ ಒಂದು ನೇತೃತ್ವ ನಾವು ಆಶೀರ್ವಾದದಿಂದ ಇವತ್ತು ಸರ್ಕಾರವನ್ನು ರಚನೆ ಮಾಡಿದ್ದೀವಿ. ಕೇಂದ್ರ ಸರ್ಕಾರ 3ನೇ ಬಾರಿಗೆ ಇವತ್ತು ಆಡಳಿತವನ್ನು ನಡೆಸಿದೆ. ನಮಗಿದು ಯಾವುದು ಕೂಡ ಅವಶ್ಯಕತೆ ಇಲ್ಲ. ಹಿಂಬಾಗ್ಲಿಂದ ಬಂದು ರಾಜಕಾರಣ ಮಾಡುವಂತ ಅವಶ್ಯಕತೆ ಬಿಜೆಪಿಗಿಲ್ಲ. ಇವತ್ತೇನು ಅವ್ರ ಮೇಲೆ ಕಪ್ಪು ಚುಕ್ಕೆಗಳು, ಭ್ರಷ್ಟಾಚಾರದ ಆರೋಪಗಳು ಏನಿದೆ ಅದನ್ನು ಡೈವರ್ಟ್ ಮಾಡ್ಲಿಕ್ಕೋಸ್ಕರ ಮತ್ತೆ ಅವ್ರದೇ ಪಕ್ಷದಲ್ಲಿ ಇವತ್ತೇನು ರಾಜಕೀಯ ಎಳೆದಾಟ ನಡೀತಾ ಇದೆ ಅದರಿಂದ ಉಳಿಯಕ್ಕೋಸ್ಕರ ಗೌರವಾನ್ವಿತ ಮುಖ್ಯಮಂತ್ರಿಗಳು ಈ ರೀತಿ MLAಗಳಿಗೆ 50 ಕೋಟಿ ಆಫರ್ ಕೊಡ್ತಾ ಇದ್ದಾರೆ. ಈ ತರ ಹೇಳಿ ಅವ್ರ ಜೊತೆ ಇವತ್ತು ಸಿದ್ದರಾಮಯ್ಯನವರಿಂದ ದೂರ ಸರಿತಿರುವಂತ ಶಾಸಕರನ್ನ ಅವ್ರ ಹತ್ರ ಸೆಳಿಲಿಕ್ಕೆ, ಅಕಸ್ಮಾತ್ ನನ್ನ ಮುಟ್ಟಿದ್ರೆ ಸರ್ಕಾರ ಹೋಗುತ್ತೆ ಅನ್ನೋಂಥ ಒಂದು ಸಂದೇಶವನ್ನ ಅವ್ರ ಪಕ್ಷದವರಿಗೆ ಕೊಡ್ಲಿಕ್ಕೋಸ್ಕರ, ಉಪಮುಖ್ಯಮಂತ್ರಿಗಳಂತ DK ಶಿವಕುಮಾರ್ಗೆ ಕೊಡ್ಲಿಕ್ಕೋಸ್ಕರ ಈ ರೀತಿ ಅಂತ ಒಂದು ಆರೋಪವನ್ನ ಬಿಜೆಪಿ ಮೇಲೆ ತೋರಿಸುವಂತ ಕೆಲಸವನ್ನ ಅವ್ರು ಮಾಡ್ತಾ ಇದ್ದಾರೆ. ಸರ್, ಎಲ್ಲದೂ ಕೂಡ ಈ ವಿಚಾರ ಇದರಲ್ಲೇ ಬರುತ್ತೆ. ಇವತ್ತು ಬಡವರಿಗೆ ಸೈಟ್ ಇಲ್ಲ ಅಂತ ಹೇಳಿ ಇವತ್ತು ಅರ್ಜಿ ಹಾಕೊಂಡು ಲಕ್ಷಗಟ್ಟಲೆ ಜನ ಇಡೀ ರಾಜ್ಯದಲ್ಲಿ ಇವತ್ತು ಕ್ಯೂ ನಿಂತಂತ ಸಂದರ್ಭದಲ್ಲಿ ಇವತ್ತು ಅವ್ರ ಕುಟುಂಬಕ್ಕೆ ಸಿಗುತ್ತೆ. ಇವತ್ತು ಸುಮಾರು ಸಾವಿರಾರು ಸೈಟ್ಗಳ ದೊಡ್ಡ ಹಗರಣ ಇವತ್ತು ಮೂಡದಲ್ಲಿ ನಡೆದಿದೆ ಅಂತೇಳಿ ಚರ್ಚೆಗಳು ದಿನ ಹೊಸ ಪಿಕ್ಚರ್ ರಿಲೀಸ್ ಆದಂಗೆ ಆಗ್ತಾ ಇದೆ. ಇವತ್ತು ಈ ರೀತಿಯ ನಾಳೆ 25ರಿಂದ ಸೆಷನ್ ಶುರು ಆಗುತ್ತೆ. ಜಾಯಿಂಟ್ ಪಾರ್ಲಿಮೆಂಟರಿ ಕಮಿಟಿ ಏನು ವಕ್ಫ್ ಬಗ್ಗೆ ಏನು ಪಾರ್ಲಿಮೆಂಟ್ ಅಲ್ಲಿ ಟೇಬಲ್ ಮಾಡುತ್ತೆ, ಅವತ್ತು ಎಲ್ಲದೂ ಕೂಡ ಬರುತ್ತೆ. ನಿಮ್ಗೆ ಗೊತ್ತಿರ್ಬೋದು, ನಮ್ಮ ಸರ್ಕಾರ ಇದ್ದಾಗ ಅನ್ವರ್ ಮಾನ್ಪಡಿ ಅವರೊಂದು ವರದಿನೇ ಕೊಟ್ಟಿದ್ರು. ಇವತ್ತು ವಕ್ಫ್ ಹೆಸರಲ್ಲಿ ಅಲ್ಪಸಂಖ್ಯಾತರದ್ದು ದುಡ್ಡನ್ನ ಲೂಟಿ ಮಾಡ್ಕೊಂಡು ಈ ಪಕ್ಷ ನಡೀತಾ ಇದೆ, ಅದ್ರ ಬಗ್ಗೆ ಸಮಗ್ರವಾದ ತನಿಖೆ ಆಗಬೇಕು ಅಂತ 5 ವರ್ಷ ಕೆಳಗೆ ಅವ್ರು ಹೇಳಿದ್ರು. ಮೊನ್ನೆ ಜಾಯಿಂಟ್ ಪಾರ್ಲಿಮೆಂಟ್ ಸೆಷನ್ ಮುಂದೆ ಕೂಡ ಹೋಗಿ ಒಳ್ಳೆ ಪ್ರೆಸೆಂಟೇಷನ್ ಕೊಟ್ಟಿದ್ದಾರೆ. ಅದಾದ್ಮೇಲೆ ಚೇರ್ ತಗೊಂಡು ಹೊಡೆದಾಡ್ಕೊಂಡಿದ್ದು ಕೂಡ ತಮಗೆ ಗೊತ್ತಂತ ವಿಚಾರ. ಹಾಗಾಗಿ ಇದೆಲ್ಲದೂ ಕೂಡ ಮರೆಮಚ್ಚಕ್ಕೋಸ್ಕರ ಇವತ್ತು ಅಂತ ಒಳ್ಳೆ ಆಡಳಿತ ಕೊಟ್ಟಂತ ಸನ್ಮಾನಿಸಿದ ಯಡಿಯೂರಪ್ಪನವರು ಕೋವಿಡ್ ಸಂಕಷ್ಟ ಸಂದರ್ಭದಲ್ಲಿ ಒಂದೊಂದು ಜೀವವನ್ನು ಕೂಡ ಉಳಿಸಬೇಕು ಅಂತ ಹೇಳಿ ಅವತ್ತು ಬಿಜೆಪಿ ನೇತೃತ್ವದ ಸರ್ಕಾರ ಆಡಳಿತ ಏನು ಕೊಡ್ತು. ಆ ಆಡಳಿತ ಅವಧಿಯಲ್ಲಿ ವಿಶೇಷವಾಗಿ ನಿಮ್ಗೆ ಗೊತ್ತಿರ್ಬೋದು, ಒಂದು ಆರೋಗ್ಯ ಕ್ಷೇತ್ರದಲ್ಲಿ ಹೆಲ್ತ್ ಸೆಕ್ಟರ್ನಲ್ಲಿ ಎಮರ್ಜೆನ್ಸಿ ಅಂತ ಇರುತ್ತೆ. 4G ಕೊಟ್ಕೊಂಡು ನಾವು ಯಾವುದೇ ಅವತ್ತು ದೇವ್ರು ಕೊಟ್ಟಂತ ಆಕ್ಸಿಜನ್ ಆಮ್ಲಜನಕ ಗಾಳಿಲಿ ಇದ್ರೂ ಕೂಡ ಇವತ್ತು ಆರ್ಟಿಫಿಷಿಯಲ್ ಆಗಿ ಆಮ್ಲಜನಕವನ್ನ ಕೊಂಡ್ಕೊಂಡು ಹಡಗಲ್ಲಿ, ಟ್ರೈನಲ್ಲಿ, ಟ್ಯಾಂಕರ್ಲ್ಲಿ ತಂದು ವೆಂಟಿಲೇಟರ್ ಮುಖಾಂತರ ಅವತ್ತು ಜೀವನ ಉಳಿಸುವಂತ ದೊಡ್ಡ ಸವಾಲಿದ್ದಂಥ ಸಂದರ್ಭದಲ್ಲಿ ಎಲ್ಲೋ ಒಂದ್ ಕಡೆ PP ಕಿಟ್ಟು ಇದ್ಯಾವುದೂ ಇಲ್ಲ ಅಂದ್ರೆ ಅಲ್ಲಿ ಹೆಲ್ತ್ ಸೆಕ್ಟರ್ನಲ್ಲಿ ನರ್ಸಸ್ ಆಗಿರ್ಬೋದು ಕೆಲಸ ಮಾಡ್ಲಿಕ್ಕೆ ಅವ್ರು ತಯಾರಿರಲ್ಲ. ಅಂತ ಟೈಮಲ್ಲಿ ಎಷ್ಟು ಬೇಕು, ದಿನಕ್ಕೊಂದೊಂದು PP ಕಿಟ್ ಬೇಕಾಗಿರುತ್ತೆ, ಪ್ರೊಕ್ಯೂರ್ ಮಾಡಿಕೊಡ್ಬೇಕಾಗತ್ತೆ. ಅಂತ ಇದರಲ್ಲೂ ಕೂಡ ಇವರು ಸುಳ್ಳನ್ನು ಹುಡ್ಕುವಂಥ ಕೆಲಸವನ್ನು ಇವತ್ತೇನು ಮಾಡ್ತಾ ಇದ್ದಾರೆ. ಇದೆಲ್ಲದೂ ಕೂಡ ವರದಿ ನಿನ್ನೆ ಲೋಕಾಯುಕ್ತ ವರದಿ ಹೇಳಿದೆ, 40% ಸುಳ್ಳು ಆರೋಪ, ನಥಿಂಗ್ ಬಿಜೆಪಿ
ಇದೊಂದು ಕ್ಲಿಯರ್ ಕಟ್ ಆಗಿ ಹೇಳುವಂಥ ಕೆಲಸ ಮಾಡಿದ್ದಾರೆ. ಹಾಗಾಗಿ ಇದೆಲ್ಲದೂ ಕೂಡ ಅವರ ಒಂದು ಹಿಟ್ ಅಂಡ್ ರನ್ನಿಗೋಸ್ಕರ ಮಾಡ್ತಿರೋಂಥ ಒಂದು ಪ್ರಯತ್ನ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ನಾಟ್ ಓನ್ಲಿ ಯಡಿಯೂರಪ್ಪನವರು, ಒಬ್ಬ ಯುವ ನಾಯಕ ಬಿಜೆಪಿ ರಾಜ್ಯಾಧ್ಯಕ್ಷ ವಿಜೇಂದ್ರ ಬೆಳೀತಾ ಇದ್ದಾರೆ, ಅದಕ್ಕೂ ಕೂಡ ಮುಗ್ದಾರ ಹಾಕಬೇಕು ಅಂತೇಳಿ ಇದು ಇಂಡೈರೆಕ್ಟ್ಲಿ ಆಗಿ ಧಮಕಿ ಕೊಡ್ಲಿಕ್ಕೋಸ್ಕರ ಈ ರೀತಿಯಂತ ಕಾನೂನಿನ ಒಂದು ಚೌಕಟ್ಟಿನಲ್ಲಿ ಇರುವಂತ ಸಂಸ್ಥೆಗಳನ್ನ ದುರುಪಯೋಗ ಪಡಿಸ್ಕೊಂಡು ನಮ್ಮ ಮೇಲೆ ಆರೋಪ ಮಾಡುವಂತ ಪ್ರಯತ್ನ ಮಾಡ್ತಾ ಇದ್ದಾರೆ ಸರ್. ಉಪಚುನಾವಣೆ ನೀವು ಆಶ್ಚರ್ಯ ಪಡ್ತೀರಿ, ಮೂರು ಕೂಡ ಗೆಲ್ತೀವಿ. ಬರ್ದಿಟ್ಕೊಳ್ಳಿ, ಇವತ್ತು ದಾವಣಗೆರೆ ಮಧ್ಯ ಕರ್ನಾಟಕದ ನಮ್ಮ ಕೇಂದ್ರ ಇದು. ಅನೇಕ ರಾಜಕೀಯ ಇತಿಹಾಸಗಳಿಗೆ ಹೆಸರಾದಂಥ ನಮ್ಮ ದಾವಣಗೆರೆ ಕ್ಷೇತ್ರ ಇದು. ಇವತ್ತು ದಾವಣಗೆರೆ ನಂದು ಯಾವುದೋ ಒಂದು ವೈಯಕ್ತಿಕ ಕಾರ್ಯಕ್ರಮಕ್ಕೆ ನಾನು ಬಂದಿದ್ದೀನಿ. ಇವತ್ತು ದಾವಣಗೆರೆ ನಿಂತ್ಕೊಂಡು ನಾನು ಹೇಳ್ತಾ ಇದ್ದೀನಿ, ಮೂರೂ ಕ್ಷೇತ್ರ NDA ಅಭ್ಯರ್ಥಿ ಬಿಜೆಪಿ ಅಭ್ಯರ್ಥಿ ಗೆದ್ದು ಬರ್ತಾರೆ. ಅದ್ರ ಮುಖಾಂತರ ಕಾಂಗ್ರೆಸ್ ಅನ್ನ ಈ ರಾಜ್ಯದಿಂದ ತೊಲಗುವಂತ ಒಂದು ದಿನಗಳು ಶುರುವಾಗುತ್ತೆ ಅಂತ ನಾನು ಹೇಳಲಿಕ್ಕೆ ಇಚ್ಛೆ. ಇಲ್ಲ ಸರ್, ಒಂದೇ ಟೀಮ್ ಸರ್. ನಮ್ಮ ಸಂಘಟನೆಯಲ್ಲಿ ಬಿಜೆಪಿ ಅಂದ್ರೇನು, ಬಿಜೆಪಿಯ ರಾಜ್ಯಾಧ್ಯಕ್ಷರು ನಮಗೇನು ಸಂದೇಶ ಕೊಡ್ತಾರೆ, ಆ ಚೌಕಟ್ಟು ನಾವು ಏನು ಕೆಲಸ ಮಾಡ್ತೀವಿ ಅದು ನಮ್ಮ ಟೀಮ್. ಅದು ಸಂತೋಷ. ಇದು ಯಾವುದೇ ಒಂದು ಸಮಾಜ ವಿರೋಧಿ ಕೆಲಸ ಕಾರ್ಯಗಳು ನಡಿಬೇಕಾದಾಗ 2-10 ಟೀಮ್ ಆದ್ರೂ ಕೂಡ ಕಮ್ಮಿನೇ. ಎಲ್ಲರೂ ಕೂಡ ಕೈ ತುಂಬ ಮಾಡಬೇಕಾಗತ್ತೆ. ಅದಕ್ಕೆಲ್ಲ ಅವ್ರು ಶುರು ಮಾಡಿದ್ದಾರೆ. ಅರೆ ಪಕ್ಷದ ರಾಜ್ಯಾಧ್ಯಕ್ಷರಾಗಿ ಅವ್ರ ಕರ್ತವ್ಯವನ್ನು ಕೂಡ ಅಚ್ಚುಕಟ್ಟಾಗಿ ತೆಗೆದುಕೊಂಡು ಹೋಗ್ತಾ ಇದ್ದಾರೆ. ಇಲ್ಲಿ ಯಾರು ಎತ್ಕೊಂಡಿಲ್ಲ. ಇವತ್ತು ಎತ್ಕೊಂಡಿರೋದು ಮೋದಿಜಿ ಅವರು. ಇವತ್ತು ಎತ್ಕೊಂಡಿರೋದು ಪಾರ್ಲಿಮೆಂಟಲ್ಲಿ ನಾವೆಲ್ಲರೂ ಕೂಡ ಎತ್ಕೊಂಡಿರೋದು. ಪಾರ್ಲಿಮೆಂಟಲ್ಲಿ ಜಾಯಿಂಟ್ ಪಾರ್ಲಿಮೆಂಟರಿ ಕಮಿಷನ್ ಮಾಡಿ ಅದು ಮುಖಾಂತರ ಇವತ್ತು ಇಡೀ ರಾಷ್ಟ್ರಾದ್ಯಂತ ಇದೆಲ್ಲದೂ ಕೂಡ ಒಂದು ಬದಲಾವಣೆ ತರಬೇಕು ಅಂತೇಳಿ ಮೋದಿಜಿ ಅವರ ಒಂದು ನೇತೃತ್ವದಲ್ಲಿ ನಾವೆಲ್ಲರೂ ಕೂಡ ಮಾಡ್ತಾ ಇದ್ದೀವಿ. ಹಂಗಾಗಿ ಇದರಲ್ಲಿ ಇವರು ಇದು ಯಾವುದು ಕೂಡ ಪ್ರಶ್ನೆ ಬರಲ್ಲ. ನಮ್ಮೆಲ್ಲರದ್ದು ಕೂಡ ಕರ್ತವ್ಯ ಇದೆ. ಸರಿ ಇದೆ ಸರ್. ಈಗ ಅಂಬೇಡ್ಕರ್ ಅವರು ಕೊಟ್ಟಂತ ಸಂವಿಧಾನ ಅದನ್ನು ಯಾರೂ ಕೂಡ ಪ್ರಶ್ನೆ ಮಾಡೋಂಗಿಲ್ಲ ಅನ್ನುವಂಥ ಒಂದು ವಿಶೇಷವಂತ ಒಂದು ಅಧಿಕಾರ ವಕ್ಫ್ ಟ್ರಿಬ್ಯುನಲ್ಗೆ ಕೊಟ್ಟು ಅವರೇ ಮಾಡೋಂಥ ತಪ್ಪು ಅವರೇ ಸರಿ ಮಾಡ್ಕೊಳ್ಲಿಕ್ಕೆ ಅವರಿಗೆ ಬೇಕಾದಂತ ಒಂದು ನ್ಯಾಯಾಂಗದ ಒಂದು ಚೌಕಟ್ಟನ್ನ ಅಧಿಕಾರವನ್ನು ಅವ್ರಿಗೆ ಕೊಡುವಂತ ಕೆಲಸ ಈ ಕಾಂಗ್ರೆಸ್ ಸರ್ಕಾರ ಮನಮೋಹನ್ ಸಿಂಗ್ ಜಿ ನೇತೃತ್ವದಲ್ಲಿ ಏನು ಮಾಡಿದ್ದಾರೆ. ಎಲ್ರಿಗೂ ಕೂಡ ಪ್ರಜಾಪ್ರಭುತ್ವದಲ್ಲಿ ಹಕ್ಕಿದೆ. ಅದು ಕೇಳುವಂತ ಅಧಿಕಾರ ಸುಪ್ರೀಂ ಕೋರ್ಟ್ಗೂ ಇಲ್ಲದಂತ ಕಾನೂನನ್ನ ಅಧಿಕಾರ ಕೊಟ್ಟಿದೆ. ಪ್ರಪಂಚದಲ್ಲಿ ಯಾವ ದೇಶದಲ್ಲೂ ಇದಿಲ್ಲ. ಅದನ್ನೇ ಪ್ರಶ್ನೆ ಮಾಡ್ತಾರೆ ಇವತ್ತು. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.